ಇದ್ರಲ್ಲ ಅವರಿಗೆ ಮಾತಾಡ್ಸ್ತಾರೆ. ಅವಾಗ ಆ ತಾಯಿ ಹೇಳ್ತಾಳೆ ಸಿಂಧುಜನ ಅಪ್ಪಗೆ, ಸರ್ ನೀವು ಎಷ್ಟು ದೇವರಂತ ವ್ಯಕ್ತಿ ಸರ್, ನಿಮ್ಮ ಮಗಳು ಎಷ್ಟು ಪುಣ್ಯ ಮಾಡಿದಾಳೆ, ಎಂತ ಒಳ್ಳೆ ಹುಡುಗಿ, ಎಂತ ಮಗಳನ್ನ ಹೆತ್ತಿದ್ದೀರಿ ನೀವು ಅಂತ ಹೇಳಿ ಏನೇನೋ ಹೊಗಳಿಕ್ಕೆ ಶುರು ಮಾಡ್ತಾಳೆ ಆ ತಾಯಿ. ಅವಾಗ ಇವಳಿಗೆ ಏನೂ ಗೊತ್ತಾಗೋದಿಲ್ಲ. ಏನಾಯ್ತು ತಾಯಿ ಹೇಳಿ, ಏನು ಇದು ಮಕ್ಕಳು ಹೀಗೆಲ್ಲ ಮಾಡಿದಾರ. ಅವಾಗ ಆ ತಾಯಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳ್ತಾಳೆ, ಇಲ್ಲ ಸರ್, ನನ್ನ ಮಗನಿಗೆ ಕ್ಯಾನ್ಸರ್ ಆಗಿದೆ, ಅವನಿಗೆ ಬ್ರೈನ್ ಕ್ಯಾನ್ಸರು. ಆ ಕ್ಯಾನ್ಸರ್ ಕೆಮೊಥೆರಪಿ ಕೊಟ್ಟು ಕೊಟ್ಟು ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಕೊಟ್ಟು ಅವನ ತಲೆ ಕೂದಲೆಲ್ಲ ಹೋಗ್ಬಿಟ್ಟಿದೆ, ಅವನ ತಲೆ ಬೋಳಾಗ್ಬಿಟ್ಟಿದೆ. ಅವ್ನು ಸ್ಕೂಲಿಗೆ ಹೋದ್ರೆ ಮಕ್ಕಳೆಲ್ಲ ಕಾಡಿಸ್ತಾರಂತೆ, ಬೋಳ್ತಲಿ ಬೋಳ್ತಲಿ ಅಂತ ಹೇಳಿ ಅವನಿಗೆ. ಅದಕ್ಕೆ ಈ ಹುಡುಗಿ ಹೋಗಿ ಸಿಂಧುಜ ದಿನ ಅವನ ಮನೆಗೆ ಹೋಗಿ ಸ್ಕೂಲಿಗೆ ಬಾರು ಅಂತ ಹೇಳಿ ಏನು ಮಾಡ್ತಿದ್ಲು, ಕರೀತಿದ್ಲು. ಆದರೆ ಆ ಹುಡುಗ ಏನು ಮಾಡ್ತಾರೆ, ಇಲ್ಲ ನನಗೆಲ್ಲ ಬೋಳ ತಲೆ ಗುಂಡ ಅಂತ ಹೇಳಿ ಕಿಟ್ಲಿ ಮಾಡ್ತಾರೆ, ಕಾಡಿಸ್ತಾರೆ ಅಂತೇಳಿ ಇವ್ರು ಸ್ಕೂಲಿಗೆ ಬರ್ತಾ ಇಲ್ಲ. ಹೌದಾಗಿದ್ರೆ ನಾನು ನಾಳೆ ತಲೆ ಬೋಳಿಸ್ಕೊಂಡು ಬರ್ತೀನಿ, ನೀನು ಬರ್ತೀಯಾ ಸ್ಕೂಲಿಗೆ ಅಂಥೇಳಿ ಅವನಿಗೆ ಪ್ರಾಮಿಸ್ ಮಾಡಿರ್ತಾಳೆ. ನೋಡಿ, ಇದು ಅವನ ಸಲುವಾಗಿ ಇವರು ಸಿಂಧುಜ ಮಾಡಿದ್ದು ಎಷ್ಟು ಸಹಾಯ. ಅವನು ಸ್ಕೂಲ್ ಬಿಡ್ತಾನಲ್ಲ ಅಂಥೇಳಿ ಅವನ ಸಲುವಾಗಿ ಹುಡುಗಿ ಆದರೂ ಇವಳು ಅವನ ಸಲುವಾಗಿ ಅಂತ ಒಂದು ತ್ಯಾಗ ಮಾಡಿ ಅವನಿಗೆ ಸಹಾಯ ಮಾಡ್ತಾರೆ.